ಟಿಪ್ಪು ಒಬ್ಬ ಮತಾಂಧ, ನಮ್ಮ ದೇವಸ್ಥಾನಗಳನ್ನ ಭಗ್ನ ಮಾಡಿದಂತ ವ್ಯಕ್ತಿ, ಹಿಂದೂ ವಿರೋಧಿ, ಕನ್ನಡ ದ್ರೋಹಿ ಆದಂತಹ ಟಿಪ್ಪುವಿನ ಜಯಂತಿ ನಮ್ಮ ಈ ನೆಲದ ಮೇಲೆ ಮಾಡಕ್ಕೆ ಅವಕಾಶ ಕೊಡುವುದಿಲ್ಲ. ನನ್ನ ಅನಿಸಿನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಈ ಮುದುಕನಿಗೆ ಓದಾಕ್ಕೂ ಬರೆಯೋದಿಲ್ಲ, ಬರೆಯೋಕ್ಕೂ ಬರೆಯೋದಿಲ್ಲ. ಅಂಥದ್ರಲ್ಲಿ ಇವನಿಗೆ ಇತಿಹಾಸ ಹೆಂಗೆ ಗೊತ್ತಾಕತಿ ಅಂತ ಅರ್ಥ ಆಗ್ತಾ ಇಲ್ಲ. ಏನು ಹೇಳ್ತಾನೆ ಇವ? ಟಿಪ್ಪು ಸುಲ್ತಾನ ಹಿಂದೂಗಳನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ದಾಖಲೆ ಇದೆಯಾ? ಓ ಮಂಗ್ಯ ಮೂತ್ರಲಿಕ್, ನಮ್ಮ ದೇಶ ಅಲ್ಲ, ಬೇರೆ ದೇಶ, ಅಮೇರಿಕ ಅಂತ ದೇಶದವಲ್ಲ, ಆ ದೇಶದಲ್ಲಿ ಹೋಗಿ ಕೇಳು. ಟಿಪ್ಪು ಸುಲ್ತಾನ್ದ ಇತಿಹಾಸ ಸಮೇತ ನಿನಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರ. ಚರ್ಚೆ ಬೇರೆ ದೇಶದಲ್ಲಿ ಟಿಪ್ಪು ಸುಲ್ತಾನ್ ಮಾಡಿರುವಂಥ ಚರ್ಚೆ ನಮ್ಮ ದೇಶದ, ಅದು ನಮ್ಮ ಕರ್ನಾಟಕದ ಒಬ್ಬ ಸಿಂಹ ಅಂತಂದರೆ ಟಿಪ್ಪು ಸುಲ್ತಾನ್. ಮಂಗ್ಯ ಮುದ್ರಲಿಕ್ ಏನು ಹೇಳ್ತಿ? ಹಿಂದೂಗಳ ಕೊಲೆ ಮಾಡಿದಾನ, ನಿನ್ನ ಕಡೆ ದಾಖಲೆ ಇದೆಯಾ? ನಿಮ್ಮ ದಾಖಲೆ ನಡೆಯಂಗಿಲ್ಲ. ಮಧ್ಯಾಹ್ನ ತನಕ ಶಾಲೆ ಕಲ್ತಿರೋ ಭಾಳ ಜನ ಅದಾರ ದಾಖಲೆ ಹುಟ್ಟಿಸಿದವರು. ಟಿಪ್ಪು ಸುಲ್ತಾನ್ ಯಾವನು ತಪ್ಪು ಮಾಡಿರ್ತಾನಲ್ಲ ಅವ್ರಿಗೆ ಶಿಕ್ಷೆ ಕೊಟ್ಟಾನ ಹೊರತು ಯಾವುದೇ ಜಾತಿ ಧರ್ಮಕ್ಕಲ್ಲ. ಅಲ್ಲದೆ ಆಗಿನ ಕಾಲದಲ್ಲಿ ನೀ ಹಿಂದೂ ನಾ ಮುಸ್ಲಿಂ ಅನ್ನೋ ಪದ ಇರ್ತಿದ್ರೆ ಓಡ್ಸಾಡಿ ಹೊಡಿತಿದ್ರು. ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಆಗಲಿ, ಶಿವಾಜಿ ಮಹಾರಾಜರಾಗಲಿ, ತನ್ನ ಜನಾಂಗದ ಜನರಿಗಾಗಿ ಹೋರಾಟ ಮಾಡಿದರ ಹೊರತು, ತನ್ನ ರಾಜ್ಯಕ್ಕಾಗಿ ಹೋರಾಟ ಮಾಡಿದರ ಹೊರತು ಅಲ್ಲಿ ಯಾವುದೇ ಜಾತಿವಾದಿ ಪಕ್ಷಪಾತ ಇಲ್ಲ. ಶಿವಾಜಿ ಮಹಾರಾಜರ ಕೈಯಲ್ಲಿ ಎಷ್ಟೋ ಮುಸ್ಲಿಂ ಜನಾಂಗದವರು ಅವರು ಹಿಂದಿದ್ದು ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಇತಿಹಾಸ ಇದೆ. ಟಿಪ್ಪು ಸುಲ್ತಾನ್ ಎಷ್ಟು ಮಂದಿರ ಕಟ್ಟಿದ್ದಾರೆ, ಎಷ್ಟು ಮಂದಿಗೆ ದೇಣಿಗೆ ಕೊಟ್ಟಿದ್ದಾರೆ, ಎಷ್ಟು ಪೂಜಾರಿಗಳು ಮಂದಿರದಿಂದ ಚಿನ್ನಾಭರಣ ಕದ್ಕೊಂಡು ಹೋಗ್ತಿದ್ರು, ಅವರಿಗೆ ಎಷ್ಟು ಜನರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಪ್ರತಿಯೊಂದು ದಾಖಲೆ ಟಿಪ್ಪು ಸುಲ್ತಾನ್ದ ಇತಿಹಾಸ ಕೂಡ ಇದೆ. ಟಿಪ್ಪು ಸುಲ್ತಾನ್ ಸ್ವಯಂ ನಿಂತವ್ರನ್ನ ಶಿಕ್ಷೆ ಕೊಟ್ಟುವ ವ್ಯಕ್ತಿ ಟಿಪ್ಪು ಸುಲ್ತಾನ್. ಆಗಿನ ಕಾಲದಲ್ಲಿ ನೀ ಹಿಂದೂ, ನೀ ಮುಸ್ಲಿಂ, ನೀ ಅದು ನಾನಿ ಇದು ಇಲ್ಲ. ಆಗಿನ ಕಾಲದಲ್ಲಿ ಜನ ಬರೀ ಮಾತಿನ ಆಧಾರದ ಮೇಲೆ ದುನಿಯಾ ನಡೆಸ್ತಿದ್ರು. ಸತ್ಯ ಸುಳ್ಳು ಇದು ಬಿಟ್ಟರೆ ಆಗಿನ ಕಾಲದಲ್ಲಿ ಬೇರೆ ಯಾವುದೇ ಪದ ಇಲ್ಲ. ತನ್ನ ರಾಜ್ಯಕ್ಕಾಗಿ, ತನ್ನ ರಾಜಕೀಯವಾಗಿ, ತನ್ನ ಜನರಿಗಾಗಿ ಹೋರಾಟ ಮಾಡ್ತಿದ್ದು ಹೊರತು ಯಾವುದೇ ಜಾತಿ ಧರ್ಮಕ್ಕಾಗಿ ಅಲ್ಲ. ಟಿಪ್ಪು ಸುಲ್ತಾನ್ ಆಗಲಿ, ಶಿವಾಜಿ ಮಹಾರಾಜರಾಗಲಿ ಪ್ರತಿಯೊಂದು ದಾಖಲೆ ಸಮೇತ ಇದ್ದರೂ ಇಂಥವ್ರಿಗೆ ಯಾರು ಕೊಡ್ತಾರಪ್ಪ ಇತಿಹಾಸ, ಯಾರು ನಾಲೆಜ್ ಕೊಡ್ತಾರ ಅರ್ಥ ಆಗ್ತಾ ಇಲ್ಲ. ಟಿಪ್ಪು ಸುಲ್ತಾನ್ ಏನಿದ್ದಾರೆ ಅನ್ನೋದ ಪ್ರತಿ ಹಿಂದೂಗೆ ಗೊತ್ತು, ಪ್ರತಿ ಮುಸಲ್ಮಾನಿಗೆ ಗೊತ್ತು. ಆದರೆ ನಿಮ್ಮಂಥವ್ರ ಕೈಯಲ್ಲಿ ಸ್ವಲ್ಪ ಟಿಪ್ಪು ಸುಲ್ತಾನ್ ಮುಸಲ್ಮಾನ್ ಇರುವ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ಈ ದೇಶದ ವಿರೋಧ ಆಗ್ತಾ ಇರೋದು. ನಿಮಗಾಗಿ, ನಮಗಾಗಿ ಅಲ್ಲ. ನಮಗಾಗಿ ಟಿಪ್ಪು ಸುಲ್ತಾನ್ ಎಂದಿಗೂ ಸಿಂಹನೇ ಇರ್ತಾನ. ಟಿಪ್ಪು ಸುಲ್ತಾನ್ ಮೈಸೂರಿನ ನಮ್ಮ ಕರ್ನಾಟಕದ ಹುಲಿ. ಟಿಪ್ಪು ಸುಲ್ತಾನ್ ಮೂತ್ರಲಿಕ್, ನಿಮ್ಮ ಕಡೆ ಯಾವುದೇ ದಾಖಲೆ ಇಲ್ಲ. ಟಿಪ್ಪು ಸುಲ್ತಾನ್ ದೇಶಕ್ಕಾಗಿ ಏನೇನು ಮಾಡ್ಯಾನ, ಎಷ್ಟು ಮಂದಿರ ಕಟ್ಟಿದ್ದಾನೆ, ಎಷ್ಟು ಮಂದಿರಿಗೆ ದೇಣಿಗೆ ಕೊಟ್ಟಿದ್ದಾನೆ, ಎಷ್ಟು ಹಿಂದೂ ಮಹಿಳೆಯರಿಗೆ ರಕ್ಷಣೆ ನೀಡಿದ್ದಾನೆ, ಪ್ರತಿಯೊಂದು ಇತಿಹಾಸ ಇದೆ. ಇಷ್ಟೆಲ್ಲ ಇದ್ದರೂ ಟಿಪ್ಪು ಸುಲ್ತಾನ ಹಿಂದೂ ವಿರೋಧಿ ಅಂತ ಹೇಳೋಕ್ಕೆ ನಿಮಗೆ ನಾಚಿಕೆ ಬರ್ತಾ ಇಲ್ವ? ಮೂತ್ರಲಿಕ್, ಆಗಿನ ಕಾಲದಲ್ಲಿ ಹಿಂದೂ ಮುಸ್ಲಿಂ ಇದ್ದಿದ್ದಿಲ್ಲ, ಮಾನವೀಯತೆಗಾಗಿ ಹೋರಾಟ ಮಾಡ್ತಿದ್ರು ಆಗಿನ ಕಾಲದ ಪೂರ್ವಜರು. ನಿಮ್ಮಂಥ ನಾಲಾಯಕರು ಇದ್ದಿದ್ದಿಲ್ಲ ಆಗಿನ ಕಾಲದಲ್ಲಿ, ನೆನಪಿಟ್ಕೋ ಮೂತ್ರಲಿಕ್.